ಹಾಯ್ ಹಲೋ ನಮಸ್ಕಾರ. ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಫೈನಲಿ ಇಂಡಿಯಾ ಅಫ್ಘಾನಿಸ್ತಾನ್ ಸೀರೀಸ್ ಏನಿತ್ತು 1 ಟೆಸ್ಟ್ ಆ್ಯಂಡ್ 3 ODIs ಇವತ್ತು ಮುಕ್ತಾಯಗೊಂಡಿದೆ. ಇನ್ನೂ ಅಫ್ಘಾನಿಸ್ತಾನ್ ಭಾರತದ ವಿರುದ್ಧ ಮೊದಲನೇ ಗೆಲುವಿಗೋಸ್ಕರ ಮತ್ತಷ್ಟು ದಿನಗಳು ಮುಂದೆ ಯಾವಾಗ ಸೀರೀಸ್ ಅಥವಾ ಬೇರೆ ಅದು ವರ್ಲ್ಡ್ ಕಪ್ಪಲ್ಲಿ ಏನಾರು ಆಡಿದ್ರೆ ಮತ್ತಷ್ಟು ಅವ್ರು ಕಾಯೋದು ಇನ್ನೂ ಹೆಚ್ಚಾಗುತ್ತೆ. ಬಿಕಾಸ್ ಈ ಸಲನೂ ಇಂಡಿಯಾ ಮೇಲೆ ಅವರು ಜಯ ಪಡ್ಕೊಳಕ್ಕೆ ಆಗಿಲ್ಲ. ಮೂರನೇ ಸತತ ಸೋಲು ಈ ಸೀರೀಸಲ್ಲಿ ಅವ್ರದ್ದು. ODIsಲ್ಲಿ 3-0 ವೈಟ್ ವಾಶ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಂತಲೇ ಹೇಳಬೇಕು. ಬಟ್ ಒನ್ ಸೈಡೆಡ್ ಅಂತ ಹೇಳಲ್ಲ ನಾನು. ಒಳ್ಳೆ ಫೈಟ್ ಕೊಟ್ಟರು. ಅಫ್ಘಾನಿಸ್ತಾನ್ ತೋರಿಸಿದ್ದಾರೆ ದಟ್ ದೇ ಬಿಲಾಂಗ್ ಹಿಯರ್ ಅಂತ. ಬಟ್ ಅವ್ರು 2020 ಇಸ್ ಸ್ಟಿಲ್ ನನ್ನ ಪ್ರಕಾರ ಅವ್ರಿಗೆ ಮೋಸ್ಟ್ ಫೇವರ್ಡ್ ಫಾರ್ಮ್ಯಾಟ್ ಅಂತಿದ್ರೆ ಅದು T20s. ODIsಲ್ಲಿ ಅವ್ರು ಇನ್ನೂ ತುಂಬಾ ಒಳ್ಳೊಳ್ಳೆ ಪ್ಲೇಯರ್ಸ್ ತರಬೇಕು. ಇನ್ನು ಮೊಹಮ್ಮದ್ ನಬಿ ಅವರೆಲ್ಲ ಏಜ್ ಆದ್ರೂ ಇನ್ನೂ ಆಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಕಾರ. ಸ್ವಲ್ಪ ಹೊಸ ಪ್ಲೇಯರ್ಸ್ನ ತೊಗೊಂಬರ್ಬೇಕು. ಒಳ್ಳೆ ಟ್ಯಾಲೆಂಟ್ ಇರುವಂಥ ಪ್ಲೇಯರ್ಸ್ನ ತೊಗೊಂಬಂದರೆ ODIs ಮತ್ತು T20sಲ್ಲಿ ಆಬ್ವಿಯಸ್ಲಿ ಅವ್ರು ತುಂಬಾ ಇಂಪ್ರೂವ್ ಆಗ್ಬೋದು ಅಂತಲೇ ಹೇಳ್ಬೋದು. ಬಟ್ ಟೆಸ್ಟ್ ಕ್ರಿಕೆಟಲ್ಲಿ ಇನ್ನೂ ಅವ್ರು ಇಂಪ್ರೂವ್ ಆಗೋದಕ್ಕೆ ತುಂಬ ಸ್ಟೆಪ್ಸ್ ಇದೆ. ಅಷ್ಟು ಈಸಿ ಅಲ್ಲ ಟೆಸ್ಟ್ ಕ್ರಿಕೆಟ್ ಸರ್ವೈವ್ ಆಗೋದಾಗಲಿ ಅಥವಾ ಚಾಲೆಂಜ್ ಮಾಡೋದಾಗಲಿ. ಬಟ್ ODIs ಆ್ಯಂಡ್ T20s ಅಂತ ನೋಡಿದ್ರೆ ಅಫ್ಘಾನಿಸ್ತಾನ್ ಸ್ಟಿಲ್ ಒಂದು ಒಳ್ಳೆ ಟೀಮ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಇವತ್ತಿನ ಮೂರನೇ ಮ್ಯಾಚ್ಗೆ ಬಂದರೆ, ಇವತ್ತಾಗಿದ್ದಂಥ ಮ್ಯಾಚ್ ಬಂದು ಚೆನ್ನೈಯಲ್ಲಿ. ಅಫ್ಘಾನಿಸ್ತಾನ್ ಟಾಸ್ ಗೆದ್ದು ನಾವಿಲ್ಲ ಬ್ಯಾಟಿಂಗ್ ಮಾಡ್ತೀವಿ ಅಂತ ಬ್ಯಾಟಿಂಗ್ ಆರಿಸ್ಕೊಂಡ್ರು. ತುಂಬ ಏನು ಹೇಳ್ತೀವಿ, ಆಬ್ವಿಯಸ್ಲಿ ಬ್ಯಾಡ್ ಸ್ಟಾರ್ಟ್. ಪ್ರಸಿದ್ಧ ಕೃಷ್ಣ ಇವತ್ತು ಆಗದಂಥ ಬಾಲ್ ಏನಿದೆ, ಅವ್ರ ಹೈಟ್ಗೆ ಅವರ ಇರೋವಂಥ ಕಂಟ್ರೋಲ್ಗೆ ಫುಲ್ಲರ್ ಲೆಂತ್ ಹಾಕಿ ಒಂಚೂರು ಅವೇ ಮೂಮೆಂಟ್ ಇದ್ದರೆ ಏನಾಗುತ್ತೆ ಅನ್ನೋದು ಇವತ್ತು ಎಲ್ರಿಗೂ ಕಾಣಿಸಿದೆ. ಫಸ್ಟ್ 3 ವಿಕೆಟ್ಸ್ ಎಲ್ಲ ಒಂದೇ ಥರನೇ ನಿಕ್ ಮಾಡೋಕ್ಕೆ ಎಲ್ಲ ಸ್ಲಿಪ್ಸಲ್ಲಿ ಕ್ಯಾಚ್ ಔಟ್ ಆದರು. ಎಲ್ಲ ರೋಹಿತ್ ಶರ್ಮಾಗೆ ಕ್ಯಾಚು. ಬೋಲ್ಡ್ ಪ್ರಸಿದ್ಧ ಕೃಷ್ಣ, ಕ್ಯಾಚ್ ರೋಹಿತ್ ಶರ್ಮಾ. ಅದ್ಭುತವಾದಂಥ ಓಪನಿಂಗ್ ಸ್ಪೆಲ್ ಇತ್ತು. ಯಾವಾಗ 4ನೇ ವಿಕೆಟು ಪ್ರಸಿದ್ಧ ಕೃಷ್ಣಾಗೆ ಬಿತ್ತು, ಅದಾದಮೇಲೆ ಒಟ್ಟಾಗಿದ್ದು ಅಜ್ಮತ್ ಒಮರ್ಜಾಯ್ ಮತ್ತು ಹಷ್ಮತ್ ಶಾಹಿದಿ ಅವ್ರ ಕ್ಯಾಪ್ಟನ್ನು. ಅವರು ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ಇವತ್ತು ತೋರಿಸಿದ್ರು. ಹಷ್ಮತ್ ಶಾಹಿದಿ ಇವತ್ತೇನಿದ್ದಾರೆ ಮೊದಲನೇ 100 ನೋಡಿದ್ದಾರೆ ODI ಕ್ರಿಕೆಟಲ್ಲಿ. ಅದು ಇಂಡಿಯಾ ಅಂತ ಟಫ್ ಸ್ಟ್ರಾಂಗ್ ಬೌಲಿಂಗ್ ಅಂತಲೇ ಹೇಳ್ಬೇಕು. ಹೌದು, ಬುಮ್ರಾ ಇಲ್ಲ, ಸಿರಾಜ್ ಇಲ್ಲ, ಬಟ್ ಇವತ್ತಿದ್ದಂಥ ಬೌಲರ್ಸು ನೀವು ನೋಡಿದ್ರೆ ಪ್ರಸಿದ್ಧ ಕೃಷ್ಣ ಒಳ್ಳೆ ಬೌಲರು, ಪ್ರಿನ್ಸ್ ಯಾದವ್ ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ. ಗುರ್ನೂರ್ ಬ್ರಾರ್ ಅಂತೂ ಅವರಿರೋ ಹೈಟ್ಗೆ ಬಂದು ಈಸಿಯಾಗಿ 140-145 ಹಾಕುವಂಥ ಕ್ಷಮತೆ ಇರುವಂಥ ಬೌಲರು. ಸೊ ಆಲ್ ಇನ್ ಆಲ್ ಸೂಪರ್ ಬೌಲಿಂಗ್ ಎಫರ್ಟು. ಬ್ಯಾಟಿಂಗ್ ಎಫರ್ಟು ಅಷ್ಟೇ ಅಫ್ಘಾನಿಸ್ತಾನದು. ರಿಕವರಿ ನಾನು ಹೇಳಬೇಕು, ಬ್ಯಾಟಿಂಗ್ ಅಲ್ಲ. 3 ವಿಕೆಟ್ 4 ವಿಕೆಟ್ ಬಿದ್ಮೇಲೆ ಅವ್ರು ತೋರಿಸಿದಂಥ ರಿಕವರಿ, ಅವ್ರು ಅಡ್ಯಾಪ್ಟ್ ಮಾಡಿದಂಥ ರೀತಿ ಏನಿದೆ, ಅದ್ಭುತವಾಗಿ ಆಡಿದ್ರು. ಹಷ್ಮತ್ ಶಾಹಿದಿ ನಾನು ಹೇಳ್ದಂಗೆ ಮೊದಲನೇ 100 ಹೊಡೆದ್ರು, 102 ಕೊನೆ ವಿಕೆಟ್ ಔಟ್ ಆಗಿದ್ದು ಅವರೇನೆ. ಅವ್ರಿಗೆ ಸಾಥ್ ಕೊಟ್ಟಂಥ ಅಜ್ಮತ್ ಒಮರ್ಜಾಯ್ ಕರೆಕ್ಟ್ 50 ರನ್ 56 ಬಾಲ್ಗೆ ಅವರೂ ಔಟ್ ಆದರು. ಅದಾದಮೇಲೆ ಮೊಹಮ್ಮದ್ ನಬಿ ಸ್ವಲ್ಪ ಏನು ಹೇಳ್ತೀವಿ ಸ್ಟ್ಯಾಂಡ್ ಕೊಟ್ಟರು. ಅಜ್ಮತ್ ಒಮರ್ಜಾಯ್ ಔಟ್ ಆದಮೇಲೆ 21 ರನ್ ಹೊಡೆದ್ರು. ಬಟ್ ಕೊನೆಗೆ ಅವರ ಕಂಪ್ಲೀಟ್ ಇನ್ನಿಂಗ್ಸ್ ಬಂದು 218ಕ್ಕೆ ಆಲ್ ಔಟ್ ಆದರು 44.2 ಓವರಲ್ಲಿ. ಇನ್ನು ವಿಕೆಟ್ಸ್ ನೋಡೋಕೆ ಹೋದರೆ ಪ್ರಸಿದ್ಧ ಕೃಷ್ಣ 5 ವಿಕೆಟ್ ಪಡ್ಕೊಂಡ್ರು ಇವತ್ತು. ನನ್ನ ಪ್ರಕಾರ ಮೋಸ್ಟ್ಲಿ ಇದು ಫಸ್ಟ್ ಆರ್ ಸೆಕೆಂಡ್ 5 ಫಾರ್ ಅನಿಸುತ್ತೆ. ಒಂದ್ಸಲಿ ಇಂಗ್ಲೆಂಡ್ ಮೇಲೆ ತೊಗೊಂಡಿದ್ರು ಅಥವಾ 4 ಫಾರ್ ತೊಗೊಂಡಿದ್ರು ಇಂಗ್ಲೆಂಡ್ ಮೇಲೆ. ಇವತ್ತು ಮೊದಲನೇ 5 ಫಾರ್ ತೊಗೊಂಡಿದ್ದಾರೆ. ಸೂಪರ್ ಬೌಲಿಂಗ್. ಇದೇ ಲೆಂತ್ ಅವ್ರು ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ವಿತ್ ಸ್ವಿಂಗ್ ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಬೌಲರ್ಸ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಬ್ಯಾಕ್ ಆಫ್ ದ ಲೆಂತ್ ಕೆಲವೊಂದು ವಿಕೆಟ್ಸಲ್ಲಿ ವರ್ಕ್ ಆಗುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಮುಂದೆ ಹಾಕಿ ಬಾಲ್ ಅಥವಾ ಇನ್ ಸ್ವಿಂಗ್ ಅಥವಾ ಔಟ್ ಸ್ವಿಂಗ್ ಮಾಡಿದ್ರೆ ನಿಮಗೆ ವಿಕೆಟ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದು ಇವತ್ತು ಕಾಣಿಸಿದೆ. ಅದು ಬಿಟ್ಟರೆ ಹರ್ಷ್ ದುಬೆ 1 ವಿಕೆಟು, ಪ್ರಿನ್ಸ್ ಯಾದವ್, ಗುರ್ನೂರ್ ಬ್ರಾರ್ ಒಂದೊಂದು ವಿಕೆಟ್ ಸಿಕ್ಕಿದೆ. ನಂತರ ಬ್ಯಾಟಿಂಗ್ ಬಂದಂಥ ಇಂಡಿಯಾ ಏನಿದೆ ಚಾಲೆಂಜೇ ಇಲ್ಲ. 218 ಯಾವಾಗಿತ್ತೋ ಆವಾಗಲೇ ಗೊತ್ತಾಗೋಯ್ತು. ಮ್ಯಾಚ್ ಹೆಂಗಿದ್ರು ಇಂಡಿಯಾದೇ ಅಂತ ಗೊತ್ತಿತ್ತು, ಬಟ್ ಎಷ್ಟು ಮಾರ್ಜಿನಲ್ಲಿ ಗೆಲ್ತಾರೆ ಅನ್ನೋದು ಪ್ರಶ್ನೆ ಇತ್ತು. ಇವತ್ತು ಯಶಸ್ವಿ ಜೈಸ್ವಾಲ್ಗೆ ನನ್ನ ಪ್ರಕಾರ ಒಂಥರ ಹೇಳ್ತೀವಿ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಬಟ್ ಅದರಲ್ಲಿ ಅವ್ರು ಇವತ್ತು ಪಾಸ್ ಆಗಿದ್ದಾರೆ. ಅದ್ಭುತವಾದಂಥ 100 ಹೊಡೆದಿದ್ದಾರೆ. 110 86 ಬಾಲಿಗೆ 3 ಸಿಕ್ಸು 14 4. ಅವ್ರ ಜೊತೆ ಆಡಿದಂಥ ರೋಹಿತ್ ಶರ್ಮಾ ಇನ್ನೂ ನಾನು ಈ ಫಾರ್ಮ್ಯಾಟಲ್ಲಿ ಬಿಲಾಂಗ್ ಆಗ್ತೀನಿ, ವರ್ಲ್ಡ್ ಕಪ್ಗೆ ನಾನು ಒಂದು ಸ್ಟ್ರಾಂಗ್ ಕಂಟೆಂಡರ್ ಅಂತ ಈ ಫುಲ್ ಟೂರ್ನಮೆಂಟಲ್ಲಿ ತೋರಿಸಿದ್ದಾರೆ. ಅವರು ಅದ್ಭುತವಾಗಿ ಆಡಿದ್ರು. 79 ಫ್ರಮ್ 69 ಬಾಲ್ಸ್, 3 ಸಿಕ್ಸು 9 4. ಇವತ್ತು 1 ಡೌನ್ ಬಂದಿದ್ದು ನಂಬರ್ 3ಯಲ್ಲಿ ಬಂದಿದ್ದು ಶ್ರೇಯಸ್ ಅಯ್ಯರು. ಶುಭ್ಮನ್ ಗಿಲ್ ಬಂದಿಲ್ಲ ಅಥವಾ ಇಶಾನ್ ಕಿಶನ್ ಬಂದಿಲ್ಲ. ಶ್ರೇಯಸ್ ಅಯ್ಯರ್ ಬಂದರು. ಅವರು ಉತ್ತಮವಾಗಿ ಆಡಿದ್ರು. 20 ಹೊಡೆದ್ರು 19 ಬಾಲ್ಗೆ. ಸೊ ಅವ್ರ ಕಡೆ ವಿಕೆಟ್ ತೆಗೆದಂಥದ್ದು ಮೊಹಮ್ಮದ್ ನಬಿ ಒಬ್ಬರೇ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಏನಿಲ್ಲ. 28.4 ಓವರಲ್ಲಿ ಇಂಡಿಯಾ 218ನ ಚೇಸ್ ಮಾಡಿ ಅಫ್ಘಾನಿಸ್ತಾನ್ಗೆ ವೈಟ್ ವಾಶ್ ಮಾಡಿದ್ರು. ಸೊ
ಒಂಥರ ಈ ಸೀರೀಸ್ ನೀವು ನೋಡ್ತು ಅಂದರೆ ಅಂಥ ಇಂಟ್ರೆಸ್ಟಿಂಗ್ ಸೀರೀಸ್ ಅಂತ ಯಾವುದು ಇರಲಿಲ್ಲ. ವಿರಾಟ್ ಕೊಹ್ಲಿ ಇದ್ದಾರೆ ಅಂತ ಓಡಿ ಇಟ್ಟಿದ್ದು ಮೋಸ್ಟ್ಲಿ ನನ್ನ ಪ್ರಕಾರ BCCI. ಬಟ್ ಯಾವಾಗ ವಿರಾಟ್ ಕೊಹ್ಲಿ ಈ ಸೀರೀಸ್ಗೆ ಅವೈಲೇಬಲ್ ಇರಲ್ಲ ಅಂತ ಗೊತ್ತಾಯಿತು, ಇಂಟ್ರೆಸ್ಟ್ ಅಲ್ಲೇ 50% ಡ್ವಿಂಡಲ್ ಆಯಿತು. ಬಟ್ ಆಲ್ ಇನ್ ಆಲ್ ಗುಡ್ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾ. ನೆಕ್ಸ್ಟ್ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಸೀರೀಸ್ ಇದೆ, ಅದು ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಇಂಗ್ಲೆಂಡ್ ಸೀರೀಸು ODIs ಆ್ಯಂಡ್ T20s ಇದೆ. ಸೊ ಅದಕ್ಕೆ ಒಂದು ಒಳ್ಳೆ ಏನಾಯಿತು ಡ್ರೆಸ್ ರಿಹರ್ಸಲ್ ಆಯಿತು ಈ ಸೀರೀಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟಲ್ಲಿ ಏನಾಗುತ್ತೆ ಅದು ಇಂಗ್ಲೆಂಡ್ ಸೀರೀಸಲ್ಲಿ ಅಥವಾ ಐರ್ಲೆಂಡ್ ಸೀರೀಸ್ ಮುಂಚೆ ಸಿಗೋಣ, ಆ ಸೀರೀಸ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಮತ್ತಷ್ಟು ಈ ಥರ ಕಂಟೆಂಟ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.